ಟೂ ಮಚ್ ಮೆಂಟಲ್ ರೆಸ್ಟ್ಲೆಸ್ ಇರುತ್ತೆ. ರಾತ್ರಿ ಹೊತ್ತು ಸುಮಾರು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ 1-2 ಗಂಟೆವರೆಗೂ ಮೊಬೈಲ್ ಫೋನ್ ಅಲ್ಲಿ ಮೂವಿ ವಾಚ್ ಮಾಡ್ತಾರೆ, ಫೋನ್ ನೋಡ್ತಿರ್ತಾರೆ. ಇಟ್ಸ್ ಆಲ್ ಕ್ರಿಯೇಟಿಂಗ್ ದ ಹೀಟ್. ದಟ್ಸ್ ಅ ಫೈರ್ ಆಕ್ಚುಲಿ. ಇದು ಎಂಟಿ ಹೀಟ್ ನಾನು ಹೀಟ್ ಅಂತ ಹೇಳಲ್ಲ, ಇಟ್ಸ್ ಅ ಫೈರ್ ಆಕ್ಚುಲಿ. ಪ್ಲೇನ್ ಸೈನಿಯರ್ ಫ್ರೂಟ್ಸ್ ಅಂತ ನಾವು ಕರಿತೇವೆ. ಫ್ರೂಟ್ಸ್ ಡ್ರೈ ಆಗೋಗಿರುತ್ತೆ. ಡ್ರೈ ಆದಾಗ ಜಾಯಿಂಟ್ಸ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಬ್ಯಾಕ್ ಪೇನ್ ಇಶ್ಯೂಸ್ ಆಗಿರ್ಬೋದು, ನೀ ಪೇನ್ ಇಶ್ಯೂಸ್ ಆಗಿರ್ಬೋದು. ಅಂಡ್ ಈವನ್ ಎಸ್ಪೆಷಲಿ ಕ್ರಾನಿಕ್ ಕೇಸಸ್ ಅಲ್ಲಿ ಆಫ್ಟರ್ 60 ಕ್ರಾಸ್ ಆದ್ರೆ ಆರ್ಥೈಟಿಸ್ ಇಶ್ಯೂ, ಎಸ್ಪೆಷಲಿ ಆರ್ಥೈಟಿಸ್ ಅಂಡ್ ಆಸ್ಟಿಯೋಪೋರೋಸಿಸ್. ಪ್ಲೇನ್ ಸೈನಿಯರ್ ಫ್ರೂಟ್ಸ್ ಅಂತ ನಾವು ಕರಿತೇವೆ. ಫ್ರೂಟ್ಸ್ ಡ್ರೈ ಆಗೋಗಿರುತ್ತೆ. ಡ್ರೈ ಆದಾಗ ಜಾಯಿಂಟ್ಸ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಬ್ಯಾಕ್ ಪೇನ್ ಇಶ್ಯೂಸ್ ಆಗಿರ್ಬೋದು, ನೀ ಪೇನ್ ಇಶ್ಯೂಸ್ ಆಗಿರ್ಬೋದು. ಅಂಡ್ ಈವನ್ ಎಸ್ಪೆಷಲಿ ಕ್ರಾನಿಕ್ ಕೇಸಸ್ ಅಲ್ಲಿ ಆಫ್ಟರ್ 60 ಕ್ರಾಸ್ ಆದ್ರೆ ಆರ್ಥೈಟಿಸ್ ಇಶ್ಯೂ, ಎಸ್ಪೆಷಲಿ ಆರ್ಥೈಟಿಸ್ ಅಂಡ್ ಆಸ್ಟಿಯೋಪೋರೋಸಿಸ್. ಪರ್ಸನ್ ಹೂ ಎಕ್ಸಸ್ ಆಫ್ ಡ್ಯಾಂಪ್ ಇಟ್ ಸ್ವೆಟ್ ಆಗ್ತಾ ಇರ್ತಾರೆ. ತುಂಬಾ ಸ್ವೆಟ್ ಆಗ್ತಾ ಇರ್ತಾರೆ. ಯಾಕಂದ್ರೆ ಆ ವಾಟರ್ ರಿಟೆನ್ಷನ್ ಇರುತ್ತಲ್ಲ ಬಾಡಿ ವಾಸ್ ಟು ಥ್ರೋ ಇಟ್ ಔಟ್. ತುಂಬಾನೇ ಸ್ವೆಟ್ ಆಗ್ತಾ ಇರ್ತಾರೆ. ಸೊ ದಾಟ್ ಈಸ್ ಕಾಲ್ಡ್ ಡ್ಯಾಂಪ್ ಇಟ್. ಸೊ ಇದನ್ನ ನಾವು ಇವನ್ ವಿ ಟ್ರೈ ಟು ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಗ್ರಾಫ್. ಅದೇ ನಾನು ಒಂದು ಪೇಷಂಟ್ ಮತ್ತೆ ಕಂಪ್ಯೂಟರ್ ಅಂತ ಬಂದಾಗ, ಕಂಪ್ಯೂಟರ್ ಏನ್ ಮಾಡುತ್ತೆ, ಆ ಪೇಷಂಟ್ ನಾಡಿಯನ್ನ ಕ್ಯಾಪ್ಚರ್ ಮಾಡುತ್ತೆ. ಪೇಷಂಟ್ ನಾಡಿಯನ್ನ ಕ್ಯಾಪ್ಚರ್ ಮಾಡ್ಕೊಂಡಾಗ ಅದಕ್ಕೆ ಅರ್ಥ ಆಗುತ್ತೆ, ಓಕೆ ನಾಡಿಯನ್ನ ಅನಲೈಸ್ ಮಾಡಿದ್ರೆ ಗೊತ್ತಾಯ್ತು, ಓಕೆ ದಿಸ್ ಪರ್ಸನ್ ಹ್ಯಾಸ್ ಎಕ್ಸಸ್ ಆಫ್ ಪಿತ್ತ ಅಂತಂತ. ಪಿತ್ತ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಸೊ ಪಿತ್ತ ಜಾಸ್ತಿ ಇದೆ ಅಂತಂದ್ರೆ ಈಗ ನಾನು ಕಂಪ್ಯೂಟರ್ ಕೇಳಿದ್ರೆ, ಓಕೆ ಏನೇನ್ ಪಾಸಿಬಲ್ ಪ್ರಾಬ್ಲಮ್ ಇದೆ ಈ ರೋಗಿಗೆ ಅಂತ ಬಂದಾಗ, ಇಟ್ ಮೇ ಗಿವ್ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ತುಂಬಾನೇ ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ. ಏರ್ ಫಾಲ್ ಆಗಿರ್ಬೋದು, ಆಂಗರ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಸ್ವೆಟ್ಟಿಂಗ್ ಆಗಿರ್ಬೋದು, ಸ್ಕಿನ್ ಇಚಿಂಗ್ ಆಗಿರ್ಬೋದು, ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು, ತುಂಬಾ ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ. ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಈ ರೋಗಿಯ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಅಂತಂತ. ಸೊ ಅಂತಂದ್ರೆ ವಾತ ಪಿತ್ತ ಕಫ ಬಂದ್ಬಿಟ್ಟು ಬೇಸಿಕ್ ಲೆವೆಲ್ ಆಫ್ ಡಯಾಗ್ನಿಸಿಸ್ ಆಯ್ತು. ಐ ಕ್ಯಾನ್ ಸೇ ಇಟ್ಸ್ ಎ ಜನರಲೈಸ್ಡ್ ವೇ ಆಫ್ ಡಯಾಗ್ನಿಸಿಸ್. ವೆನ್ ಐ ಸೇ ಪಿತ್ತ, ಓಕೆ ದೇರ್ ಮೇ ಬಿ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ವೆನ್ ಐ ಸೇ ವಾತ, ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ವಾಟ್ ಈಸ್ ಎಕ್ಸಾಕ್ಟ್ಲಿ ಎ ಪೇಷಂಟ್ ಪ್ರಾಬ್ಲಮ್? ಈಗ ಅವನೇನೋ ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾನೆ, ಆ ಜಾಯಿಂಟ್ ಪೇನ್ ಏನಕ್ಕೆ ಬರ್ತಾ ಇದೆ? ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಬ್ಯಾಕ್ ಪೇನ್ ಏನಕ್ಕೆ ಬರ್ತಾ ಇದೆ? ವೆರಿಕೋಸ್ ಪೇನ್ ಏನಕ್ಕೆ ಬರ್ತಾ ಇದೆ? ಸೊ ವಿ ನೀಡ್ ಟು ನೋಟ್ ದ ಎಕ್ಸಾಕ್ಟ್ ರೀಸನ್ ಬಿಹೈಂಡ್ ದ ಕಾಸ್. ದೆನ್ ವಿ ರಿಯಲೈಸ್, ಓಕೆ ವಾತ ಪಿತ್ತ ಕಫ ಇಟ್ಸ್ ಅ ಬೇಸಿಕ್ ಲೆವೆಲ್ ಆಫ್ ಡಯಾಗ್ನಿಸಿಸ್. ಸೊ ಡೀಟೇಲ್ ಲೆವೆಲ್ ಆಫ್ ಡಯಾಗ್ನಿಸಿಸ್ ನಾವು ಮಾಡಬೇಕಾಗುತ್ತೆ ಇಲ್ಲಿ ಅಂತ ಹೇಳಿ ವಿ ಸ್ಟಿಲ್ ಎಕ್ಸ್ಟೆಂಡ್ ಅವರ್ ರಿಸರ್ಚ್ ನ ಇನ್ನೂ ಡೆಪ್ತ್ ಆಗಿ ಮಾಡ್ತೀವಿ. ಸೊ ವಿ ಟ್ರೈ ಟು ಡಿರೈವ್ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ಡಿಫ್ರೆಂಟ್ ಈ ಮೇನು ವಾತ ಪಿತ್ತ ಕಫ 3 ಎನರ್ಜಿಯಿಂದ ಇನ್ನೂ ಎನರ್ಜಿ ಲೆವೆಲ್ಸ್ ನ ಡಿರೈವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಐ ಕಾಲ್ ದಿಸ್ ಎನರ್ಜಿ ಲೆವೆಲ್ಸ್ ಅಸ್, ಓಕೆ ಎವ್ರಿ ಎನರ್ಜಿ ಲೆವೆಲ್ಸ್. ಓಕೆ ವಾತನ 2 ಕ್ಯಾಟಗರಿಯಾಗಿ ಡಿರೈವ್ ಮಾಡ್ತೀವಿ, ಪಿತ್ತನ 2 ಕ್ಯಾಟಗರಿಯಾಗಿ ಡಿರೈವ್ ಮಾಡ್ಕೊಂತೀವಿ, ಕಫನ 2 ಕ್ಯಾಟಗರಿಯಾಗಿ ಡಿರೈವ್ ಮಾಡ್ಕೊಂತೀವಿ. ಸೊ ಐ ಕಾಲ್ ದಿಸ್ ಅಸ್ ಪಿತ್ತ ಆಸ್ ಫಸ್ಟ್ ಕ್ಯಾಟಗರಿ ಆಸ್ ಎಂಟಿ ಹೀಟ್ ಅಂತ ಕರಿತೀನಿ, ಇನ್ನೊಂದು ಡ್ಯಾಂಪ್ ಹೀಟ್ ಅಂತ ಕರಿತೀನಿ. ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎಂಟಿ ಪಿತ್ತ ಆರ್ ಡ್ಯಾಂಪ್ ಪಿತ್ತ. ಅದೇ ತರ ವಾತನ 2 ಕ್ಯಾಟಗರಿ ಮಾಡ್ಕೊಂತೀವಿ, ಎಂಟಿ ಡ್ರೈ ಮತ್ತೆ ಡ್ಯಾಂಪ್ ಡ್ರೈ. ಅದೇ ತರ ಕಫನ 2 ಕ್ಯಾಟಗರಿ ನಾವು ಮಾಡ್ಕೊಂತೀವಿ, ಎಂಟಿ ಕಫ ಮತ್ತೆ ಡ್ಯಾಂಪ್ ಕಫ. ಸೊ ಟೋಟಲಿ 3 ಎನರ್ಜಿ ಲೆವೆಲ್ಸ್ ಇಂದ 6 ಎನರ್ಜಿ ಲೆವೆಲ್ಸ್ ಆಗಿ ಡಿರೈವ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ನೋಡೋಣ ಇದು ಆಕ್ಚುಲಿ ಎಂಟಿ ಹೀಟ್ ಅಂದ್ರೇನು, ಡ್ಯಾಂಪ್ ಹೀಟ್ ಅಂದ್ರೇನು, ಎಂಟಿ ಡ್ರೈ ಅಂದ್ರೇನು, ಇದೆಲ್ಲ ಡೀಟೇಲ್ ಆಗಿ ಆಕ್ಚುಲಿ ಏನಂತ ನೋಡೋಣ. ಅಂಡ್ ಈ ಒಂದು ಡಯಾಗ್ನೋಸಿಸ್ ನ ಹೇಗೆ ನಾವು ಬಾಡಿಗೆ ಅಂದ್ರೆ ಪೇಷಂಟ್ ಸಮಸ್ಯೆಗೆ ಹೇಗೆ ನಾವು ಕೋರಿಲೇಟ್ ಮಾಡಬಹುದು ಅಂತ ವಿಲ್ ಡಿಸ್ಕಸ್ ದಾಟ್. ಸೊ ಫಸ್ಟ್ ಬಂದ್ಬಿಟ್ಟು ಕ್ಯಾಟಗರೀಸ್ ಆಫ್ ಹೀಟ್ ಅಲ್ಲಿ ಬಂತಂದ್ರೆ 2 ಕ್ಯಾಟಗರೀಸ್. ಅದ್ರ ಫಸ್ಟ್ ಕ್ಯಾಟಗರಿ ಏನ್ ಮಾಡ್ತೀನಿ ಅಂದ್ರೆ ಎಂಟಿ ಹೀಟ್ ಅಂತ ನಾನು ತಗೊಂಡು. ಏನಪ್ಪ ಇದು ಎಂಟಿ ಹೀಟ್ ಅಂತಂದ್ರೆ, ಇದನ್ನ ನಾನು ಅರ್ಥ ಮಾಡ್ಕೋಬೇಕಂತಂದ್ರೆ ಬೆಸ್ಟ್ ಆಗಿ ಐ ಟೇಕ್ ಎನ್ ಎಕ್ಸಾಂಪಲ್. ಸೊ ನಾನೊಂದು ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆ ತಗೊಂತೀನಿ, ಅಂದ್ರೆ ಕಂಪ್ಲೀಟ್ ಪಾತ್ರೆ, ಖಾಲಿ ಪಾತ್ರೆ, ದೇರ್ ಇಸ್ ನಥಿಂಗ್ ಇನ್ ದಟ್. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ ಸ್ಟವ್ ಮೇಲೆ ಇಡ್ತೀನಿ, ಆ ಸ್ಟವ್ ಆನ್ ಮಾಡ್ತೀನಿ. ಸೊ ಏನಾಗುತ್ತೆ, ಸ್ಟವ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬರ್ನ್ ಆದಾಗ ಪಾತ್ರೆ ಹೀಟ್ ಆಗುತ್ತೆ. ನಾನು ಹೀಟ್ ಮಾಡ್ತಾನೆ ಇರ್ತೀನಿ. ಹೀಟ್ ಎಕ್ಸಸ್ ಜಾಸ್ತಿ ಆದಂಗೆ ಏನಾಗುತ್ತೆ ಅಂತಂದ್ರೆ ಆ ಸ್ಟವ್ ಖಾಲಿ ಪಾತ್ರೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಡಾರ್ಕ್ ಆಗಿ, ಅಂದ್ರೆ ನಾವೇನದನ್ನ ಕಂಟು ಅಥವಾ ಸೀಯೋದು ಅಂತ ಕರಿತೀವಿ, ಸೀದೋಗುತ್ತೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಆ ಕಂಟು ಅದು ಆ ಫಾರ್ಮಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಇಂಟೆನ್ಸಿಟಿ ಆಫ್ ಹೀಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ನಾವು ಹೀಟ್ ಮಾಡಿದಷ್ಟು ಕೊನೆಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಪಾತ್ರೆಯ ಶೇಪ್ ಅನ್ನೇ ಚೇಂಜ್ ಮಾಡುವಂತ ಶಕ್ತಿ ಇರುತ್ತೆ ಅದಕ್ಕೆ. ಸೊ ದಾಟ್ ಈಸ್ ಎಂಟಿ ಹೀಟ್. ಸೊ ದಾಟ್ ಈಸ್ ಎಂಟಿ ಹೀಟ್. Now I'll come back again. So we'll take one more case, the damp heat. Now what is damp heat then? Damp heat ಅಂದ್ರೇನು? ಸೇಮ್ ನಮ್ಮ ಪಾತ್ರೆ ತಗೊಂತೀನಿ, ಸೇಮ್ ಸ್ಟವ್ ಮೇಲೆ ಇಡ್ತೀನಿ ನಾನೀಗ. ಬಟ್ ದಿಸ್ ಟೈಮ್ ಏನ್ ಮಾಡ್ತೀನಿ, ಆ ಪಾತ್ರೆಗೆ ನೀರ್ ಹಾಕಿರ್ತೀನಿ. ಆ ಪಾತ್ರೆ ಏನ್ ಮಾಡ್ತೀನಿ, ಹೀಟ್ ಸ್ಟವ್ ಆನ್ ಮಾಡಿದಾಗ ಹೀಟ್ ಆಗುತ್ತೆ, ನೆಕ್ಸ್ಟ್ ನೀರು ಸಹ ಕಾಯುತ್ತೆ. ಅಂಡ್ ಈವನ್ ಇನ್ಕ್ರೀಸ್ ಮಾಡ್ತೀನಿ ಹೀಟ್ ನ. ಏನ್ ಮಾಡಿದ್ರೆ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಕುದಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಾಯ್ಲ್ ಆಗ್ಬೇಕಾದ್ರೆ ವೇಪರ್ಸ್ ಮೇಲೆ ಬರ್ತಾ ಇರುತ್ತೆ. ನಾನೇನ್ ಮಾಡ್ತೀನಿ ಅಂತಂದ್ರೆ ಆ ವೇಪರ್ಸ್ ಮೇಲೆ ನನ್ನ ಕೈಯನ್ನ ಇಡ್ತೀನಿ. ಆ ವೇಪರ್ಸ್ ಬಂದ್ಬಿಟ್ಟು ನನ್ನ ಕೈಗೆ ಸ್ಟಿಕ್ ಆಗ್ತಾ ಇರುತ್ತೆ. ಐ ಕ್ಯಾನ್ ಫೀಲ್ ದ ಹೀಟ್. ಸೊ ದಟ್ ಈಸ್ ಡ್ಯಾಂಪ್ ಹೀಟ್. ದೇರ್ ಇಸ್ ಎ ಡ್ಯಾಂಪ್ನೆಸ್, ದೇರ್ ಇಸ್ ಎ ವೇಪರ್ಸ್ ಅಂಡ್ ಆಲ್ಸೋ ದೇರ್ ಇಸ್ ಎ ಹೀಟ್. ಸೊ ದಟ್ ವಿ ಕಾಲ್ ಇಟ್ಸ್ ಡ್ಯಾಂಪ್ ಹೀಟ್. ನಾವು ಬಾಡಿ ಕೋರಿಲೇಟ್ ಮಾಡೋಣ. ಈ ಒಂದು ಪಾತ್ರೆ ಅಂತ ಏನ್ ಕರೆದು ದಿಸ್ ಇಸ್ ಅವರ್ ದೇಹ, ಐ ಮೀನ್ ದಿಸ್ ಇಸ್ ಅವರ್ ಬಾಡಿ. ಈ ಹೀಟ್ ಅನ್ನೋದು ನಮ್ಮ ಆಕ್ಟಿವಿಟಿ, ಈ ವಾಟರ್ ಅನ್ನೋದು ನಮ್ಮ ರೆಸ್ಟ್. ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರ್ಬೇಕಂತಂದ್ರೆ ಆಕ್ಟಿವಿಟಿ ಮತ್ತೆ ರೆಸ್ಟ್ ಎರಡೂ ಸಹ ಬ್ಯಾಲೆನ್ಸ್ಡ್ ಆಗಿರ್ಬೇಕು.
ಬಟ್ ಇನ್ ಕೇಸ್ ಆಫ್ ಎಂಟಿ ಹೀಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪರ್ಸನ್ ಇಸ್ ಡೂಯಿಂಗ್ ಟೂ ಮಚ್ ಆಕ್ಟಿವಿಟಿ. ಇಟ್ ಮೇ ಬಿ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಇಟ್ ಮೇ ಬಿ ಮೆಂಟಲ್ ಆಕ್ಟಿವಿಟಿ ಆಗಿರ್ಬೋದು. ಟೂ ಮಚ್ ಮೆಂಟಲ್ ರೆಸ್ಟ್ಲೆಸ್ ಇರುತ್ತೆ. ರಾತ್ರಿ ಹೊತ್ತು ಸುಮಾರು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ 1-2 ಗಂಟೆವರೆಗೂ ಮೊಬೈಲ್ ಫೋನ್ ಅಲ್ಲಿ ಮೂವಿ ವಾಚ್ ಮಾಡ್ತಾರೆ, ಫೋನ್ ನೋಡ್ತಿರ್ತಾರೆ. ಇಟ್ಸ್ ಆಲ್ ಕ್ರಿಯೇಟಿಂಗ್ ದ ಹೀಟ್. ದಟ್ಸ್ ಅ ಫೈರ್ ಆಕ್ಚುಲಿ. ಇದು ಎಂಟಿ ಹೀಟ್ ನಾನು ಹೀಟ್ ಅಂತ ಹೇಳಲ್ಲ, ಇಟ್ಸ್ ಅ ಫೈರ್ ಆಕ್ಚುಲಿ. ಫೈರ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಎನಿ ಆಬ್ಜೆಕ್ಟ್. ಫೈರ್ ಕ್ಯಾನ್ ಮೇಕ್ ದ ಸ್ಟ್ರಕ್ಚರಲ್ ಚೇಂಜ್. ಈ ವ್ಯಕ್ತಿಗಳು ಹೆಂಗಿರ್ತಾರೆ ಅಂತಂದ್ರೆ, ಪರ್ಸನ್ ಹೂ ಹ್ಯಾಸ್ ಎಕ್ಸಸ್ ಆಫ್ ಎಂಟಿ ಹೀಟ್ ಹೆಂಗಿರ್ತಾರೆ ಅಂತಂದ್ರೆ ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ. ತುಂಬಾ ಎಕ್ಸಸ್ ಹೀಟ್ ಇರುತ್ತೆ, ತುಂಬಾ ಎಕ್ಸಸ್ ಫೈರ್ ಇರುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ, ಈ ಹೀಟ್ ಏನಾರಲ್ಲಿ ಎಸ್ಪೆಷಲಿ ಆರ್ಗನ್ ಬಂದ್ಬಿಟ್ಟು ಲಿವರ್ ಅಲ್ಲಿ ಇತ್ತಂತಂದ್ರೆ, ಎಸ್ ಲಿವರ್ ಕಂಟ್ರೋಲ್ಸ್ ಅವರ್ ಮಸ್ಕ್ಯುಲರ್ ಸಿಸ್ಟಮ್. ಲಿವರ್ ಇಸ್ ರೆಸ್ಪಾನ್ಸಿಬಲ್ ಬಿಲ್ಡಿಂಗ್ ದ ಮಸಲ್ಸ್. ಆಬ್ವಿಯಸ್ಲಿ ಎಂಟಿ ಹೀಟ್ ಇತ್ತಂತಂದ್ರೆ ಏನಾಗುತ್ತೆ ಅಂದ್ರೆ ಆ ಫ್ಲೂಯಿಡ್ಸ್ ನ ಡ್ರೈ, ಮಸಲ್ಸ್ ಎಲ್ಲ ಫ್ಲೂಯಿಡ್ಸ್ ನ ಡ್ರೈ ಮಾಡಾಕತ್ತೆ. ನಾವು ತುಂಬಾ ಜನ ನೋಡಿರ್ತೀವಿ, ಏನೋ ವೆಯ್ಟ್ ಗೇನ್ ಆಗಿ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಯಾಕೆಂತಂದ್ರೆ ನೀವು ವೆಯ್ಟ್ ಗೇನ್ ಆಗ್ಬೇಕಂತಂದ್ರೆ ಯು ನೀಡ್ ಎ ಕಫ, ವಾಟರ್ ಕಂಟೆಂಟ್ ಇರಬೇಕು. ಯಾವಾಗ ಈ ಫೈರ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಆ ಫ್ಲೂಯಿಡ್ಸ್ ನ ಡ್ರೈ ಮಾಡಾಕಿ ವ್ಯಕ್ತಿ ತುಂಬಾ ಸಣ್ಣ ಆಗಿರ್ತಾನೆ, ಡ್ರೈ ಔಟ್ ಆಗಿರ್ತಾನೆ. ಬಾಡಿಯಲ್ಲಿ ಫ್ಲೂಯಿಡ್ಸ್ ಇರಲ್ಲ. ಸೊ ದಾಟ್ ಈಸ್ ಎಂಟಿ ಹೀಟ್. ಅದು ಸೇಮ್ ಎಂಟಿ ಹೀಟ್ ಕಿಡ್ನಿಯಲ್ಲಿ ಇತ್ತು ಅನ್ಕೊಳ್ಳಿ, ಕಿಡ್ನಿ ಅಥವಾ ಬ್ಲಾಡರ್ ಅಲ್ಲಿ ಇತ್ತಂತಂದ್ರೆ ಡೆಫಿನೆಟ್ಲಿ ವಾಟ್ ಈಸ್ ದ ರೋಲ್ ಆಫ್ ಕಿಡ್ನಿ? ಕಿಡ್ನಿ ಕಂಟ್ರೋಲ್ಸ್ ಅವರ್ ಬೋನ್ಸ್. ಈ ಈ ಈ ಬೋನ್ಸ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಅಂದ್ರೆ ಬೋನ್ಸ್ ಸ್ಟ್ರೆಂತ್ ಕಂಟ್ರೋಲ್ ಮಾಡುತ್ತೆ ಕಿಡ್ನಿ. ಇಫ್ ದ ಎಕ್ಸಸ್ ಆಫ್ ಎಂಟಿ ಹೀಟ್ ಇನ್ ದ ಕಿಡ್ನಿ, ಡೆಫಿನೆಟ್ಲಿ ಸೈನಿಯಲ್ ಫ್ಲೂಯಿಡ್ಸ್ ಇನ್ ಬೋನ್ಸ್, ಸೈನಿಯಲ್ ಫ್ಲೂಯಿಡ್ಸ್ ಅಂತ ನಾವು ಕರಿತೇವೆ, ಫ್ಲೂಯಿಡ್ಸ್ ಡ್ರೈ ಆಗೋಗಿರುತ್ತೆ. ಡ್ರೈ ಆದಾಗ ಜಾಯಿಂಟ್ಸ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಬ್ಯಾಕ್ ಪೇನ್ ಇಶ್ಯೂಸ್ ಆಗಿರ್ಬೋದು, ನೀ ಪೇನ್ ಇಶ್ಯೂಸ್ ಆಗಿರ್ಬೋದು. ಅಂಡ್ ಇವನ್ ಎಸ್ಪೆಷಲಿ ಕ್ರಾನಿಕ್ ಕೇಸಸ್ ಅಲ್ಲಿ ಆಫ್ಟರ್ 60 ಕ್ರಾಸ್ ಆದ್ರೆ ಆರ್ಥೈಟಿಸ್ ಇಶ್ಯೂ, ಎಸ್ಪೆಷಲಿ ಆರ್ಥೈಟಿಸ್ ಅಂಡ್ ಆಸ್ಟಿಯೋಪೋರೋಸಿಸ್, ಫ್ಲೂಯಿಡ್ಸ್ ಡ್ರೈ ಆಗೋಗಿರುತ್ತೆ. ದಾಟ್ ಈಸ್ ಎಂಟಿ ಹೀಟ್. ಅದೇ ನೀವು ಡ್ಯಾಂಪ್ ಹೀಟ್ ಅಂತ ಬಂತಂದ್ರೆ, ಸೊ ನಾನು ಹೇಳಿದೆ ಡ್ಯಾಂಪ್ ಅಂತಂದ್ರೆ ಡ್ಯಾಂಪ್, ಡ್ಯಾಂಪ್ ಈಸ್ ಹೆವಿ. ಈ ಹೆವಿನೆಸ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಯಾವಾಗ್ಲೂ ಈ ನೀರಿನ ಅಂಶ ಅಥವಾ ಹೆವಿನೆಸ್ ಏನ್ ಮಾಡುತ್ತೆ ಅಂದ್ರೆ, ಇದು ಗುಣ ಏನಂತಂದ್ರೆ, ನೀರಿನ ಒಂದು ಗುಣ ಏನಂತಂದ್ರೆ ಆಲ್ವೇಸ್ ಗ್ರಾವಿಟಿ ಟುವರ್ಡ್ಸ್, ಇಟ್ ಮೂವ್ಸ್ ಟುವರ್ಡ್ಸ್ ದ ಗ್ರಾವಿಟಿ. ಗುರುತ್ವಾಕರ್ಷಣೆ ಬಲ ಕಡೆ ಯಾವಾಗ್ಲೂ ಮೂವ್ ಆಗ್ತಾ ಇರುತ್ತೆ. ಈ ಮೂವ್ ಆಗ್ಬೇಕಾದ್ರೆ ಏನ್ ಮಾಡುತ್ತೆ ಅಂತಂದ್ರೆ, ಹೀಟ್ ನ ಕ್ಯಾರಿ ಮಾಡಿ ಇಟ್ ವಿಲ್ ಗೋ ಟುವರ್ಡ್ ದ ಡೌನ್ವರ್ಡ್ಸ್. ಅಂಡ್ ದೀಸ್ ಪೀಪಲ್ ಎಸ್ಪೆಷಲಿ ಈ ಡ್ಯಾಂಪ್ ಹೀಟ್ ಏನಾದ್ರು ಲೋಯರ್ ಪಾರ್ಟ್ ಆಫ್ ದಿ ಆರ್ಗನ್ಸ್ ಅಲ್ಲಿ ಇತ್ತಂದ್ರೆ, ಕಿಡ್ನಿ ಬ್ಲಾಡರ್ ಆಗಿರ್ಬೋದು ಅಥವಾ ಸ್ಪ್ಲೀನ್ ಅಂಡ್ ಸ್ಟಮಕ್ ಅಲ್ಲಿ ಆಗಿರ್ಬೋದು, ಏನಾಗುತ್ತೆ ಅಂತಂದ್ರೆ ಪರ್ಸನ್ ಈಸ್ ಆಲ್ವೇಸ್ ಹ್ಯಾವಿಂಗ್ ಎ ಪ್ರಾಬ್ಲಮ್ ಇನ್ ದ ಲೋಯರ್ ಪಾರ್ಟ್ ಆಫ್ ದಿ ಬಾಡಿ. ವೆರಿಕೋಸ್ ವೇನ್ ಇಶ್ಯೂಸ್ ಆಗಿರ್ಬೋದು, ಅಂಡ್ ಏನೋ ಫುಡ್ ಬರ್ನಿಂಗ್ ಸೆನ್ಸೇಷನ್ ಇಶ್ಯೂಸ್ ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು, ಅಂಡ್ ಹಿಪ್ ಜಾಯಿಂಟ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಅಂಡ್ ಪೆಲ್ವಿಸ್ ಪೇನ್ ಇಶ್ಯೂಸ್ ಆಗಿರ್ಬೋದು. ಆಲ್ ದಿಸ್ ಪ್ರಾಬ್ಲಮ್ ಇನ್ ದ ಲೋಯರ್ ಪಾರ್ಟ್ ಆಫ್ ದಿ ಬಾಡಿ. ಇಷ್ಟು ಸಮಸ್ಯೆ ಡ್ಯಾಂಪ್ ಹೀಟ್ ಅಂತಂದ್ರೆ. ಅಂಡ್ ಇನ್ನೊಂದು ಅಂತಂದ್ರೆ ಪರ್ಸನ್ ಹೂ ಹ್ಯಾಸ್ ಎಕ್ಸಸ್ ಆಫ್ ಡ್ಯಾಂಪ್ ಹೀಟ್, ಸ್ವೆಟ್ ಆಗ್ತಾ ಇರ್ತಾರೆ, ತುಂಬಾ ಸ್ವೆಟ್ ಆಗ್ತಾ ಇರ್ತಾರೆ. ಯಾಕಂದ್ರೆ ಆ ವಾಟರ್ ರಿಟೆನ್ಷನ್ ಇರುತ್ತಲ್ಲ ಬಾಡಿ ವಾಂಟ್ಸ್ ಟು ಥ್ರೋ ಇಟ್ ಔಟ್, ತುಂಬಾನೇ ಸ್ವೆಟ್ ಆಗ್ತಾ ಇರ್ತಾರೆ. ಸೊ ದಾಟ್ ಈಸ್ ಕಾಲ್ಡ್ ಡ್ಯಾಂಪ್ ಹೀಟ್. ಸೊ ಇದನ್ನ ನಾವು ಇವನ್ ವಿ ಟ್ರೈ ಟು ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಗ್ರಾಫ್.